ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಪ್ರಯಾಣ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಗೆ ಮಂಜುನಾಥ ಸ್ವಾಮಿಯವ್ರನ್ನ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಆಸೆ ಬಂದಿತ್ತು. ಸರಿ ಅಂತ ಹೋಗೋಣ ಬಾ ಅಂತ ಹೇಳಿ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀರಿ. ನೋಡಿ, ಇಷ್ಟು ಸುಂದರವಾದ ಘಾಟ್ ರೋಡ್ ಹೋಗ್ತಿದ್ದೀರಿ ಅಂದ್ರೇ ಧರ್ಮಸ್ಥಳ ಅಂತಲೇ ಅರ್ಥ ಮಾಡ್ಕೋಬೇಕು ನಾವು. ದಕ್ಷಿಣ ಕರ್ನಾಟಕದ ಸೌಂದರ್ಯವಂದರೇ ಇದು. ಎಲ್ಲಿ ನೋಡಿದರೂ ಸುತ್ತ ದಟ್ಟವಾದ ಕಾಡು ಮತ್ತು ಬೆಟ್ಟಗಳಿಂದ ಹಸಿರಾಗಿ ತುಂಬಿಕೊಂಡಿರುತ್ತೆ. ಅಲ್ಲಲ್ಲಿ ಹರಿತಿರುವ ನೀರಿಂದ ನಾವು ಈ ಸೌಂದರ್ಯವನ್ನು ನೋಡಿ ತುಂಬ ಖುಷಿ ಪಡ್ಬೋದು. ಈ ಧರ್ಮಸ್ಥಳದ ಕ್ಷೇತ್ರ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಈ ದೇವಸ್ಥಾನ ಬಂದು ಬರೋಬ್ಬರಿ 800 ವರ್ಷಕ್ಕೂ ಹೆಚ್ಚು ಪ್ರಾಚೀನತೆ ಹೊಂದಿದೆ. ಈ ಕ್ಷೇತ್ರದ ದೇವರು ಶ್ರೀ ಮಂಜುನಾಥ. ಇಲ್ಲ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಯಾವ್ದನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಕಚ್ಚೋಳು ಒಳ್ಳೆ ಕಂಠ ಐತೆ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಈ ದೇವಸ್ಥಾನ ಬಂದು ಬೆಂಗಳೂರಿಂದ 300 ಕಿಲೋಮೀಟರ್ ಇದೆ. 6 ಗಂಟೆ ಕಾಲ ಜರ್ನಿ ಸಮಯ ತಗೊಳುತ್ತೆ. ಈಗ ನೇತ್ರಾವತಿ ನದಿಯಲ್ಲಿದ್ದೀರಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಈಗ ದೇವ್ರನ್ನ ದರ್ಶನ ಮಾಡೋದಕ್ಕೆ ಹೋಗ್ತೀರಿ. ಇಲ್ಲಿ ಯಾರು ತುಂಬ ಹೊರಗಡೆ ಹೋಗಿ ಈಜಾಡಕ್ಕೆ ಹೋಗಬೇಡಿ. God has a plan for everyone, so I never doubt God's plan. Unexpected things can happen, unfortunate things can happen, but the reason why I'm here is there is still hope. Right? There is a 1% chance, and sometimes that chance is good enough. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಈ ಥರ ಮೇಡಮ್ಗಳು ಅಂಕಲ್ಗಳು ಎಷ್ಟೊಂದು ಜನ ದಾರಿಗೆ ಅಡ್ಡ ಬರ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ. ಇಲ್ಲಿ ಗೆಸ್ಟ್ ಹೌಸ್ ಹತ್ರನೇ ಪಾರ್ಕಿಂಗ್ ಮಾಡೋಕ್ಕೆ ಬಂದಿದ್ದೀರಿ. ಇಲ್ಲಿ ಪಾರ್ಕಿಂಗ್ ಸ್ಲಾಟ್ ದೊಡ್ಡದಾಗಿದೆ. ಇಲ್ಲಿ ಪಾರ್ಕ್ ಮಾಡ್ಕೊಬೋದು. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಮತ್ತು ನನಗೊಂದು ಡೌಟು, ಈ ಗಡಿಯಾರ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಚಿಕ್ಕ ವಯಸ್ಸಿನಿಂದ, ಇನ್ನೂ ನಿಲ್ತಿಲ್ಲಲ್ಲ. ಶೆಲ್ಗಿಲ್ಲಿ ಯಾರು ಹಾಕ್ತಾರೆ ಅಂತ ಗೊತ್ತಿಲ್ಲ. ಜಾಸ್ತಿ ಜನ ಏನೂ ಇಲ್ಲ, 1 ಅವರಲ್ಲಿ ದರ್ಶನ ಆಗುತ್ತೆ ಹೋಗಿ ಅಂತ ಯಾರೋ ಹೇಳಿದರು. ಅವ್ರ ಮಾತನ್ನ ಕೇಳಿಕೊಂಡು ನಾವು ಹಿಂಗೆ ಕ್ಯೂವಲ್ಲಿ ಬಂದರೆ ನೋಡಿದ್ರೆ ಜನ ಏನೂ ಇಲ್ಲ. ಆದರೆ ಕ್ಯೂವಲ್ಲಿ ಜಾಸ್ತಿ ದೂರ ನಡ್ಕೊಂಡು ಹೋಗಬೇಕಾಗ್ತಿದೆ. ಜನ ಇಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಾದರೂ ಬಿಡ್ದಿರಾ ಹಿಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಏನಾಗ್ತಿದೆ ಅಂದರೆ, ಈಗ ಹೊಸದಾಗಿ ಒಂದು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಆ ಕಂಪಾರ್ಟ್ಮೆಂಟಲ್ಲಿ ನಾವು ತಿರುಪತಿಯಲ್ಲಿ ಹೇಗೆ ನೋಡ್ತೀರೋ ಅದೇ ಕಂಪಾರ್ಟ್ಮೆಂಟ್ ಥರನೇ ಇಲ್ಲೊಂದು ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. ಆ ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಕೂರಿಸ್ತಿದ್ದಾರೆ. ಜನ ಇಲ್ಲ ಅಂದ್ರೂ ಸುಮ್ಮನೆ ಟೈಮಿಂಗ್ಸ್ ಇಟ್ಕೊಂಡು ಆ ಸ್ಲಾಟಲ್ಲಿ ಕೂರಿಸ್ಕೊಂಡು ಕಳಿಸ್ತಿದ್ದಾರೆ. ಇದೊಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಈ ಕಂಪಾರ್ಟ್ಮೆಂಟ್ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಅಂದರೆ ಸಖತ್ತಾಗಿ ಒಳ್ಳೆ ಸೀಟಿಂಗ್ ಏರಿಯಾ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವೆಂಟಿಲೇಷನ್ಸ್ ತುಂಬ ಚೆನ್ನಾಗಿದೆ. ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಟಿ ವಿ ಇಟ್ಟಿದ್ದಾರೆ. ಅಲ್ಲಿ ನಮ್ಮ ಟೈಮಿಂಗ್ ಸ್ಲಾಟ್ ಬರುತ್ತೆ ಯಾವಾಗ ಏನು ಅಂತ. ಮತ್ತು ಇಲ್ಲಿ ಟಿ ವಿಯಲ್ಲಿ ನಮಗೆ ಖಾಲಿ ಇಲ್ದಿರ ಆ ದೇವಸ್ಥಾನದ ವಿಶೇಷತೆಯನ್ನು ತೋರಿಸ್ತಾ ಇರ್ತಾರೆ. ನ್ಯಾಷನಲ್ ಜಾಗ್ರಫಿಯಲ್ಲಿ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಕಿಚನ್, ಇನ್ಸೈಡ್ ಕಿಚನ್ ಅಂತ ಒಂದು ಶೋ ಮಾಡಿದರು. ಆ ಶೋನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಅದನ್ನು ನೋಡ್ತಾ ಕೂತಿದ್ರಿ. ಎಷ್ಟು ಜನ ತಿಂಗಳಿಗೆ ಬರ್ತಾರೆ ಮತ್ತು ಎಷ್ಟು ಸಂಪಾದನೆ ಆಗ್ತಿದೆ, ದೇವಸ್ಥಾನದ ವಿಶೇಷತೆ ಇದನ್ನೆಲ್ಲ ತೋರಿಸ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು
ಮಾಹಿತಿಯನ್ನು ಪಡ್ಕೊಂಡು ಹಾಗೆ ನೋಡ್ಕೊಂಡು ಕೂತಿದ್ದೀರಿ. ನೀವು ಇಲ್ಲಿ ಬಂದಾಗ ಇನ್ಮೇಲೆ ಈ ಕಂಪಾರ್ಟ್ಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಜನ ಇರಲಿ ಇಲ್ದಿರ ಇರಲಿ ಈ ಕಂಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರನ್ನ ಕೂರಿಸ್ಬಿಟ್ಟು ಒಂದೊಂದು ಬ್ಯಾಚ್ ವೈಸ್ ಕಳಿಸ್ತಾರಂತೆ. ನಾನು ಇಲ್ಲಿ ವಿಚಾರಿಸಿದಾಗ ಅವರು ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಅವರು ಈ ರೀತಿ ಹೇಳಿದ್ದಾರೆ ನಮಗೆ. ಈ ನೂತನ ಸರಕು ಸಾಗಣೆ ಕಟ್ಟಡವು ವಿಶಾಲವಾಗಿದ್ದು ಎಲ್ಲ ರೀತಿಯ ಮೂಲಭೂತ ಜೊತೆಗೆ ಆಧುನಿಕ ಸೌಲಭ್ಯದಿಂದ ಶೋಭಿಸಿದೆ. ಶ್ರೀ ಸಾನ್ನಿಧ್ಯದಲ್ಲಿ ಭಕ್ತರ ಪ್ರವೇಶ ದ್ವಾರದಲ್ಲಿ ಅವರ ನಿಖರವಾದ ದರ್ಶನ ಸಮಯವನ್ನು ತಿಳಿಸುವ ಸ್ವಯಂ ಚಾಲಿತ ಟಿವಿ ವ್ಯವಸ್ಥೆಯಲ್ಲಿ ವಿಭಾಗದಲ್ಲಿ ಅಂದಾಜು ಎಂದು ಆಧರಿಸಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಕಾದ್ಮೇಲೆ ನಮ್ಮದು ಅನೌನ್ಸ್ಮೆಂಟ್ ಬಂತು ಹೋಗ್ಬೋದು ಅಂತ. ಸೊ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಡೋರ್ ತೆಗೆದಿದ್ರು. ಅಲ್ಲಿಂದ ಹೊರಗಡೆ ದೇವಸ್ಥಾನದ ಕಡೆ ಹೋಗ್ತಿದ್ದೀರಿ. ನೋಡಿ ಎಷ್ಟು ಇಂಟೀರಿಯರ್ ಕೂಡ ಸುಂದರವಾಗಿ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಜಾಗದಲ್ಲೂ ಅಡಿಗೂ ಫ್ಯಾನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗುತ್ತೆ ಇದು. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಸೆಕೆ ಮತ್ತು ಬಿಸಿಲು ಅಬೆ ಜಾಸ್ತಿ ಇರುತ್ತೆ. ಅದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಭಕ್ತಾದಿಗರಿಗೆ. ನೋಡಿ ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ. ಇಲ್ಲಿಂದ ಸೇರಿ ಆ ಕಡೆ ಕಳಿಸ್ತಿದ್ದಾರೆ. ಈಗ ನಾವು ಒಳಗಡೆಗೆ ಹೋಗೋ ಸಮಯ ಬಂದಿದೆ. ನಾವು ಒಳಗಡೆ ಹೋಗೋಣ ಬನ್ನಿ. ಹಣೆ ಬರದಲ್ಲೇ ಇಲ್ಲದಿರೋದನ್ನ ನಿನ್ನ ಹತ್ರ ಬಂದು ಬೇಡ್ಕೊಂಡಿದ್ದೆ ನನ್ನ ತಪ್ಪು ತಂದೆ. ಸೃಷ್ಟಿಕರ್ತನೇ ನೀನು ಅಂದಮೇಲೆ ನಿನ್ನನ್ನೇ ನಂಬ್ತೀನಿ. ದಾರಿ ನಿಂದು, ನಡೆಯೋ ಕರ್ತವ್ಯ ನಂದು. ದರ್ಶನ ಮಾಡ್ಕೊಂಡು ದೇವ್ರಿಗೆ ಚೆನ್ನಾಗಿ ಕೈ ಮುಕ್ಕೊಂಡು ಇಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದೀರಿ. ಧರ್ಮಸ್ಥಳದಾಗಿ ಬಂದು ಅನ್ನದಾನ ಮಾಡ್ದಿರ ಹೋದರೆ ಅದು ದೊಡ್ಡ ಅಪರಾಧ ಅಂತ ಹೇಳಬೇಕು ಆಗುತ್ತೆ. ಅಷ್ಟು ಶ್ರೇಷ್ಠವಾದ ಪ್ರಸಾದ ಸಿಗುತ್ತೆ ಇಲ್ಲಿ. ಮಜ್ಜಿಗೆ ಹಿಂಗೆ ಕೈಗೆ ಹಾಕ್ತಾರೆ. ಶೋಕೆಗಳು ಪ್ರಸಾದವನ್ನು ಜೋರ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಿದ್ದೀರಿ ಮನೆ ಕಡೆಗೆ. ದೇವರಲ್ಲಿ ಮತ್ತೊಂದು ಸತಿ ಮನವಿ ಮಾಡ್ಕೊತೀನಿ, ಎಲ್ರಿಗೂ ಒಳ್ಳೆಯದಾಗಲಿ, ಅದರಲ್ಲಿ ನನಗೂ ಒಳ್ಳೆಯದಾಗಲಿ ಅಂತ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಎಲ್ರಿಗೂ ನಮಸ್ಕಾರ.